ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ಮೇಲೆ ವ್ಯೂಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದಲೇ ಸಬ್ಸ್ಕ್ರೈಬರ್ಸ್ ಹಾಗೆ ವಾಚವರ್ಸ್ ಕಂಪ್ಲೀಟ್ ಆಗೋದು. ಹಾಗಾಗಿ ನಾವು ವ್ಯೂಸ್ ಬರೋದಕ್ಕೆ ಒಂದಷ್ಟು ಪ್ರಮೋಷನ್ಸ್ನ ಮಾಡಬೇಕಾಗುತ್ತೆ. ಆದರೆ ನಮಗೆ ಇನ್ವೆಸ್ಟ್ ಮಾಡಿಬಿಟ್ಟು ಇವಾಗ ಒಂದು ಮೂವಿನ ಅಥವಾ ಏನಾದರೂ ಪ್ರಾಡಕ್ಟ್ಸು ಕೊಟ್ಟಾಗ ಅಡ್ವರ್ಟೈಸ್ಮೆಂಟ್ ಮೂಲಕ ಪ್ರಮೋಟ್ ಮಾಡ್ತಾರೆ. ಹಾಗೆ ಮೂವಿನ ಟೀಸರ್ಗಳು ಹಾಕಿ ಪ್ರಮೋಟ್ ಮಾಡ್ತಾರೆ. ಹಾಗೆಯೇ ನಮ್ಮ ವೀಡಿಯೋಸ್ನ ವ್ಯೂಸ್ ಬರೋ ಥರ ಮಾಡ್ಕೊಳ್ಳೋದಕ್ಕೆ ನಮ್ಮದೇ ಆದಂಥ ರೀತಿಯಲ್ಲಿ ಪ್ರಮೋಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ವ್ಯೂಸು ಬರೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ? ಹಾಗಾಗಿ ನಾವು ಫ್ರೀಯಾಗಿ ಯಾವ್ಯಾವ ರೀತಿಯಲ್ಲಿ ಪ್ರಮೋಟ್ ಮಾಡ್ಬೋದು, ನಮ್ಮ ವೀಡಿಯೋನ ಯಾವ ಥರ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಆಲ್ಮೋಸ್ಟ್ ಇದನ್ನು ಎಲ್ಲರೂ ಫಾಲೋ ಮಾಡ್ತೀರಾ. ಏನಂತಂದರೆ ನಮ್ಮ ವಿಡಿಯೋ ಹಾಕಿದ ತಕ್ಷಣ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋಂಥದ್ದು, ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೇ ಹಾಕಬೇಕು. ಮತ್ತು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ದೀರಾ ಅದರಲ್ಲಿ ಎಲ್ಲನೂ ಕೂಡ ನಿಮ್ಮ ವಿಡಿಯೋನ ಪೋಸ್ಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನೋಡಿದಾಗಲೂ ಕೂಡ ನಿಮ್ಮ ವ್ಯೂಸು ಕೌಂಟ್ ಆಗ್ತಾ ಹೋಗುತ್ತೆ. ಅಲ್ಲೇನಾದರೂ ಇಷ್ಟಪಟ್ಟರು ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ. ಹಾಗಾಗಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಫೇಸ್ಬುಕ್ ಇದೆ ಅಲ್ವಾ, ಫೇಸ್ಬುಕ್ಕಲ್ಲಿ ನಿಮ್ಮದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಲಾಗಿನ್ ಆಗಿಬಿಟ್ಟು ಒಂದು ದೊಡ್ಡ ಫಾಲೋವರ್ಸ್ದು ಗ್ರೂಪ್ ಇರುತ್ತೆ ನೋಡಿ, ಒಂದು 2 lakhs 10 lakhs ಈ ಥರ ಎಲ್ಲ ಫಾಲೋವರ್ಸ್ ಇರ್ತಾರಲ್ಲ, ನೀವು ಹೋಗ್ಬಿಟ್ಟು ಏನು ಮಾಡ್ತೀರ ಅಂತಂದರೆ ಸರ್ಚ್ ಬಾಕ್ಸಲ್ಲಿ ಜಸ್ಟ್ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಸರ್ಚ್ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಈ ಥರ ಎಲ್ಲ ಸರ್ಚ್ ಮಾಡಿ. ಆಗ ಗ್ರೂಪ್ಸ್ಗಳು ಬರುತ್ತೆ. ಅದಕ್ಕೆ ಜಾಯಿನ್ ಆಗಿಬಿಟ್ಟು ಅಲ್ಲಿ ನಿಮ್ಮ ಒಂದು ವಿಡಿಯೋ ಏನಿರುತ್ತೆ ಅದರ ಲಿಂಕ್ನ ಪೋಸ್ಟ್ ಮಾಡಿ. ಕಾಪಿ ಪೇಸ್ಟ್ ಮಾಡಿದಾಗ ಅದು ನಿಮ್ಮ ಟೈಟಲ್ ಏನಿರುತ್ತೆ, ತಮ್ನೈಲ್ ಏನಿರುತ್ತೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ನೀವು ಪೋಸ್ಟ್ ಮಾಡಿದಾಗ ಅಲ್ಲಿ ಒಂದಷ್ಟು ಜನ ನೋಡಿರ್ತಾರೆ ಅಂತ ಅಂದ್ಕೊಳ್ಳಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ನೀವು ಬೇರೆ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ನಿಮ್ಮ ವಿಡಿಯೋನ ನೀವು ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನಂತಂದರೆ ನಿಮ್ಮ ಪ್ರತಿಯೊಂದು ವೀಡಿಯೋಗೂ ಕೂಡ ಹ್ಯಾಶ್ಟ್ಯಾಗ್ ಕೊಡ್ತಿರಲ್ಲ, ಆ ಹ್ಯಾಶ್ಟ್ಯಾಗಲ್ಲಿ ನಿಮ್ಮ ಚಾನಲ್ ನೇಮ್ನ ಕೊಡಿ. ಇವಾಗ ನನ್ನ ಚಾನಲ್ ಏನು ರಂಜಿನಿ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ ಅದನ್ನು ಕೊಡ್ತೀನಿ. ನೆಕ್ಸ್ಟು ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಿರಲ್ವ, ಆ ಕಮೆಂಟ್ ಕೆಳಗಡೆ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನಿಮ್ಮ ಚಾನಲ್ ನೇಮ್ನ ಕೊಡಿ. ಆವಾಗ ಏನಾಗುತ್ತೆ ಅಂತಂದರೆ ಅದು ಒಂದು ಅಲ್ಲೇನಾದರೂ ಕ್ಲಿಕ್ ಮಾಡಿದಾಗ ಅದೊಂದು ಲಿಂಕ್ ಥರ ಓಪನ್ ಆಗುತ್ತೆ. ಆವಾಗ ಅಲ್ಲಿ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ಬೋದಲ್ವ, ನಿಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗ್ಬೋದು. ಈ ಥರ ಎಲ್ಲ ನೀವು ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡಬೇಕಾಗುತ್ತೆ. ಓಕೆನಾ? ಹಾಗೆ ನಿಮಗೆ ಯಾರಾದರೂ ನಾನು ಇನ್ನೊಂದು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವ, ಆ ಫ್ರೆಂಡ್ಸ್ ಸರ್ಕಲ್ಲಿಗೆ ದಯವಿಟ್ಟು ಕಳಿಸೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಅಷ್ಟೇ ಬೇಜಾರಾಗಿರ್ತಾರೆ ಅಂತ. ಅವರು ಖಂಡಿತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡೋದೇ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ CTR ಕಡಿಮೆ ಆಗಿಬಿಡುತ್ತೆ ನಿಮ್ಮದು, ಅಂದರೆ ಕ್ಲಿಕ್ ಥ್ರೋ ರೇಟು. ಆವಾಗ ಏನಾಗುತ್ತೆ, ವಿಡಿಯೋ ಫ್ಲಾಪ್ ಆಗಿ ಹೋಗ್ಬಿಡುತ್ತೆ. ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಪೂರ್ತಿ ವಿಡಿಯೋ ಇವರು ನೋಡ್ತಾರೆ ಅಂತ ಅವರಿಗೆ ಮಾತ್ರ ನೀವು ವಿಡಿಯೋನ ಶೇರ್ ಮಾಡಿ. ಆವಾಗ ಫುಲ್ ವಿಡಿಯೋ ನೋಡಿದಾಗ ಅದು ವ್ಯೂ ಕೌಂಟ್ ಆಗುತ್ತೆ. ಇಲ್ಲ ಅಂತಂದರೆ ಕ್ಲಿಕ್ ಥ್ರೋ ರೇಟ್ ಹೇಳಿದ್ನಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಡೌನ್ ಆದರೆ ನಿಮ್ಮ ವಿಡಿಯೋ ಫ್ಲಾಪ್ ಆಗುತ್ತೆ. ಓಕೆನಾ? ನೀವು ತುಂಬ ಎಫರ್ಟ್ ಹಾಕ್ಬಿಟ್ಟು ವಿಡಿಯೋ ಮಾಡಿರ್ತೀರ, ಅದು ಫ್ಲಾಪ್ ಆಗಬಾರ್ದು ಅಲ್ವಾ? ಹಾಗಾಗಿ ನಿಮಗೆ ನಂಬಿಕೆ ಇರೋರಿಗೆ ಲಿಂಕ್ನ ಕಳಿಸ್ಬಿಟ್ಟು ಲಿಂಕ್ನ ಶೇರ್ ಮಾಡಿ ವ್ಯೂನ ತೊಗೊಳ್ಳಿ. ಅದು ಬಿಟ್ಟು ಸುಮ್ಮನೆ ಎಲ್ರಿಗೂ ಶೇರ್ ಮಾಡ್ಕೊಂಡು ಹೋದರೆ ಈ ರೀತಿ ಎಡ್ವರ್ಟ್ಗಳು ಆಗ್ಬಿಡುತ್ತೆ. ಅರ್ಧ ನೋಡಿಬಿಡ್ತಾರೆ, ಇಲ್ಲ ಸುಮ್ಮನೆ ಹಿಂಗೆ ಓದ್ಬಿಟ್ಟು ಆಫ್ ಮಾಡಿಬಿಡ್ತಾರೆ. ಇದೆಲ್ಲ ಆಗುತ್ತೆ. ಆ ಥರ ಎಲ್ಲ ಆಗೋದು ಬೇಡ. ನೀವು ಜೆನ್ಯೂನ್ ಆಗಿ ನಾನೇನಾದರೂ ಪ್ರಮೋಟ್ ಮಾಡ್ತೀನಿ ಅಂತಂದರೆ ಇದಿಷ್ಟೇ ದಾರಿ, ಇದನ್ನು ಮಾಡಿಕೊಂಡು ಪ್ರಮೋಟ್ ಮಾಡಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದು ನಿಮಗೆ ಎಲ್ಪ್ ಆಗ್ತಾಯಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೂ ಕೂಡ ಒಂಥರ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಥ್ಯಾಂಕ್ ಯು.